ಪಶುವೈದ್ಯೆ ಸಮೀಕ್ಷಾ ಕೊಂದ ನೀರಾನೆ ಸ್ಥಿತಿ ಗಂಭೀರವಾಗಿದೆ. ಬಹು ಅಂಗಾಂಗ ಸೋಂಕಿನಿಂದ ಹಂಸಿನಿ ಬಳಲ್ತಾ ಇದೆ. ಗರ್ಭಾಶಯದಲ್ಲೇ ಮರಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಅನಾರೋಗ್ಯ ಕಂಡು ಬಂದಿದೆ. ಪಶುವೈದ್ಯೆ ಸಮೀಕ್ಷಾ ಅವರ ಸಾವಿಗೆ ಕಾರಣವಾದಂತ ಹಂಸಿನಿ ಹೆಸರಿನ ನೀರಾನೆ ಇದು. ಗರ್ಭಾಶಯದಲ್ಲೇ ಮರಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಅನಾರೋಗ್ಯ ಕಂಡು ಬಂದಿದೆ. ಗರ್ಭಕೋಶ ಸೋಂಕು ದೇಹದ ಹಲವು ಭಾಗಕ್ಕೆ ಹರಡಿರುವ ಸಾಧ್ಯತೆ ಇದೆ. 2 ದಿನ ತಪಾಸಣೆ ನಡೆಸಿ ವೈದ್ಯರಿಂದ ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ. ತಜ್ಞರ ಸೂಚನೆ ಮೇರೆಗೆ ನೀರಾನೆ ಸೋಂಕು ತಡೆಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕಾರ್ಯನಿರ್ವಾಹಕ ನಿರ್ದೇಶಕ ಅಮರಾಕ್ಷರ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗ ಹೊರವಲಯದ ತಾವರೆಕೊಪ್ಪದಲ್ಲಿರುವಂಥ ಮೃಗಾಲಯ ಇದು. ಸದ್ಯ ಹಂಸಿನಿ ಹೆಸರಿನ ನೀರಾನೆ ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರು ಕಂಡು ಬರ್ತಾ ಇದೆ ಎನ್ನುವಂಥ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ಕೆಲ ದಿನಗಳ ಹಿಂದೆ ಈ ನೀರಾನೆ ಹಂಸಿನಿ ದಾಳಿಯಿಂದಾಗಿ ಪಶುವೈದ್ಯೆ ಸಮೀಕ್ಷಾ ಅವರು ಸಾವಿಗೀಡಾಗಿದ್ದರು. ಇನ್ನೊಂದು ಕಡೆಯಲ್ಲಿ ಈ ಹಂಸಿನಿ ಗರ್ಭಿಣಿಯಾಗಿತ್ತು. ಗರ್ಭಕೋಶದಲ್ಲೇ ಇದರ ಮರಿ ಮೃತಪಟ್ಟಿದೆ. ಹೀಗಾಗಿ ಗರ್ಭಕೋಶದ ಸೋಂಕು ದೇಹದ ಬೇರೆ ಬೇರೆ ಭಾಗಕ್ಕೆ ಹಬ್ಬಿದೆ ಎನ್ನುವಂಥ ಮಾಹಿತಿ ಸದ್ಯಕ್ಕಿರುವಂಥದ್ದು. 2 ದಿವಸ ತಪಾಸಣೆಯನ್ನು ನಡೆಸಿ ವೈದ್ಯರಿಂದ ಸ್ಯಾಂಪಲ್ ಕೂಡ ಸಂಗ್ರಹ ಮಾಡಲಾಗುತ್ತೆ. ಈ ನೀರಾನೆಗೆ ಅಗತ್ಯ ಇರುವಂಥ ಚಿಕಿತ್ಸೆಯನ್ನು ಕೊಡಿಸುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಪಶುವೈದ್ಯರು ಎಲ್ಲ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ಈ ಬಗ್ಗೆ ಕಾರ್ಯನಿರ್ವಾಹಕ ನಿರ್ದೇಶಕ ಅಮರಾಕ್ಷರ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಿವಮೊಗ್ಗ ಹೊರವಲಯದ ತಾವರೆಕೊಪ್ಪದಲ್ಲಿರುವಂಥ ಮೃಗಾಲಯ, ಇಲ್ಲಿರುವಂಥ ನೀರಾನೆ, ಇದರ ಹೆಸರು ಹಂಸಿನಿ ಎನ್ನುವಂಥದ್ದಾಗಿ ಕೆಲ ದಿನಗಳ ಹಿಂದೆ ಪಶುವೈದ್ಯೆ ಸಮೀಕ್ಷಾ ರೆಡ್ಡಿಯವರ ಸಾವಿಗೂ ಕೂಡ ಈ ನೀರಾನೆ ಕಾರಣವಾಗಿತ್ತು. ಇದಕ್ಕೆ ಇಂಜೆಕ್ಷನ್ ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ನೀರಾನೆ ಪಶುವೈದ್ಯೆಯ ಮೇಲೆ ದಾಳಿ ಮಾಡಿತ್ತು. ಹಾಗೆಯೇ ಪಶುವೈದ್ಯೆ ಸಮೀಕ್ಷಾ ಅವರು ಸಾವಿಗೀಡಾಗಿದ್ದರು. ಗರ್ಭಿಣಿಯಾಗಿತ್ತು. ಆ ಸಂದರ್ಭದಲ್ಲೇ ಗರ್ಭಿಣಿಯಾಗಿದ್ದ ಹಂಸಿನಿಯ ಗರ್ಭಕೋಶದಲ್ಲೇ ಮರಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಅನಾರೋಗ್ಯ ಕಂಡು ಬಂದಿದೆ. ಹಂಸಿನಿಯ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿದೆ ಎನ್ನುವಂಥ ಮಾಹಿತಿ ಇದೆ. ಗರ್ಭಕೋಶದ ಸೋಂಕು ದೇಹದ ಬೇರೆ ಬೇರೆ ಭಾಗಕ್ಕೆ ಹಬ್ಬಿರುವಂಥ ಕಾರಣಕ್ಕಾಗಿ ಆರೋಗ್ಯ ಏರುಪೇರಾಗಿದೆ. ತಜ್ಞರ ಸೂಚನೆ ಮೇರೆಗೆ ನೀರಾನೆಗೆ ಸೋಂಕು ತಡೆಗೆ ಯಾವೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು, ಯಾವ ಚಿಕಿತ್ಸೆಯನ್ನು ಕೊಡಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪಶುವೈದ್ಯರು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ.